ಪ್ರೈಸ್ ದಿ ಲಾರ್ಡ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ಎಷ್ಟೋ ಒಳ್ಳೆಯವನು. ಆತನ ತನ್ನ ಮಹಾಕೃಪೆಯನ್ನು ನಮಗೆ ತೋರಿಸ್ತಾ ಆತನ ಯಾವಾಗಲೂ ನಮ್ಮ ಪಕ್ಷದಲ್ಲಿ ಇರುವಂಥದ್ದನ್ನು ತನ್ನ ಕೃಪೆಯನ್ನು ತೋರಿಸೋದ್ರ ಮೂಲಕ ನಮಗೆ ಪ್ರಕಟ ಮಾಡಿದ್ದಾನೆ. ಪ್ರೀತಿಯಾದ ದೇವರ ಮಕ್ಕಳೇ, ಈ ದಿನ ಯಾರು ನಮ್ಮ ಪರವಾಗಿರಲಿ ಇರದೇ ಹೋಗಲಿ, ಕರ್ತನು ನಮ್ಮ ಪರವಾಗಿದ್ದಾನೆ. ಸೊ ಇದನ್ನು ನೆನೆಸಿಕೊಂಡು ಯಾವಾಗಲೂ ಕರ್ತನಲ್ಲಿ ಆನಂದ ಪಡುವರಾಗಿರೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬುಧವಾರದ ಸಾಯಂಕಾಲದ ಪ್ರಾರ್ಥನೆಗೆ ಮತ್ತೊಂದು ಸಾತಿ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ನಾನು ಸ್ವಾಗತಿಸ್ತೇನೆ. ನಾವೊಂದೆರಡು ರಾಗಗಳನ್ನು ಮಾಡಿ ಕರ್ತನನ್ನು ಮಹಿಮೆ ಪಡಿಸಿ ಘನಪಡಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯ ದೇವರೇ, ನಿನ್ನ ಮಹಿಮೆಯುಳ್ಳ ಮಹೋನ್ನತ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ನೀನು ನಮ್ಮ ಪಕ್ಷದಲ್ಲಿರುವ ದೇವರು, ನಮಗಾಗಿರುವ ದೇವರು. ಅದನ್ನು ನೆನೆಸಿ ನೆನೆಸಿ ನಾವು ಹಾಡ್ತೇವೆ, ನಿನ್ನನ್ನು ಮಹಿಮೆ ಪಡಿಸ್ತೇವೆ ಸ್ವಾಮಿ. ನಿನ್ನ ಮಕ್ಕಳಾದಂಥ ಇಸ್ರಾಯೇಲರ ಪರವಾಗಿ ನೀನಿದ್ದು ಅದ್ಭುತಗಳು ಮಾಡಿದಂಥ ಆತನೇ, ಈಗ ನಮ್ಮ ಪಕ್ಷದಲ್ಲಿದ್ದುಕೊಂಡು ನಮಗೆ ಯಾವಾಗಲೂ ಅದ್ಭುತಗಳಲ್ಲಿ ನಡೆಸುವ ದೇವರೇ, ನಿಮಗೆ ಸ್ತೋತ್ರ. ನಿನಗೆ ಘನ ಮಾನ ಮಹಿಮೆಗಳು ಸಮರ್ಪಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. Jesus, we love you, Lord. ನಮಗಾಗಿ ಯುದ್ಧ ಮಾಡಿದ ದೇವರೇ, ಯಾವಾಗಲೂ ನಮ್ಮ ಪಕ್ಷದಲ್ಲಿರುವವನೇ, ಸೋಲಿನ ಅರಿವು ನಮಗಿಲ್ಲ ಸ್ವಾಮಿ. ಸೋಲಾಗ್ತದೆಂಬ ಭಯವು ನಮಗಿಲ್ಲ. ಯಾಕಂದ್ರೆ ನೀನು ಎಲ್ಲಿ ಕೂಡ ಸೋಲುವ ದೇವರಲ್ಲ. ಎಲ್ಲರೂ ನಮ್ಮ ಸಂಗಡ ಸೇರಿ ಚಪ್ಪಲ್ ಹೊಡ್ತಾ ಕಮಾನ್ ಹಾಲೆಲೂಯಾ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ, ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವೇ ಇಲ್ಲ, ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಬರುವನು. ಕೆಂಪು ಸಮುದ್ರವು ಎದುರಾದರು, ಫರೋಹನ ಸೈನ್ಯ ಹಿಂಜರಿದರು. ಯೆರಿಕೋ ಗೋಡೆಯೇ ಅಡ್ಡ ನಿಂತರು, ನನ್ನ ಕರ್ತ ನನ್ನ ಮುಂದೆ ಸಾಗುವನು. ಕೆಂಪು ಸಮುದ್ರವು ಎದುರಾದರು, ಫರೋಹನ ಸೇನೆ ಹಿಂಜರಿದರು. ಯೆರಿಕೋ ಗೋಡೆಯೇ ಅಡ್ಡ ನಿಂತರು, ನನ್ನ ಕರ್ತ ನನ್ನ ಮುಂದೆ ಸಾಗುವನು. ಹೃದಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಹೃದಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ, ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ, ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೇನೆ
ಸೇನೆಗಳ ಕರ್ತನು ಇಮ್ಮಾನುವೇಲನು ಜೊತೆ ಇರುವನು. ನನಗೆ ವಿರೋಧವಾದ ಆಯುಧಗಳು ಮಂತ್ರತಂತ್ರಗಳು ಫಲಿಸೋದಿಲ್ಲ. ಸೈತಾನ ತಲೆಯನ್ನು ಜಜ್ಜಿದಾಗನು, ನನ್ನಲ್ಲಿ ವಾಸ ಮಾಡುತ್ತಿರುವನು. ನನಗೆ ವಿರೋಧವಾದ ಆಯುಧಗಳು ಮಂತ್ರತಂತ್ರಗಳು ಫಲಿಸೋದಿಲ್ಲ. ಸೈತಾನ ತಲೆಯನ್ನು ಜಜ್ಜಿದಾಗನು, ನನ್ನಲ್ಲಿ ವಾಸ ಮಾಡು. ಇನ್ನೊಮ್ಮೆ ನನಗೆ ವಿರೋಧವಾದ ಆಯುಧಗಳು ಮಂತ್ರತಂತ್ರಗಳು ಫಲಿಸೋದಿಲ್ಲ. ಸೈತಾನ ಕಲೆಯನ್ನು ಜಜ್ಜಿದಾತನು, ನನ್ನಲ್ಲಿ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತದಲ್ಲಿ ಯೇಸುವಿನ ನಾಮದಲ್ಲಿ ಜಯವು ಜಯ ನಮಗೆ. ಯೇಸುವಿನ ರಕ್ತದಲ್ಲಿ ಯೇಸುವಿನ ನಾಮದಲ್ಲಿ ಜಯವು ಜಯ ನಮಗೆ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ನಮ್ಮೆ ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ಯಾವ ಭಯವೂ ಇಲ್ಲ, ಜಯವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ಜೊತೆ ಬರುವನು. ಇನ್ನೊಮ್ಮೆ ನನಗಾಗಿ ಯುದ್ಧವ ಮಾಡುವ ಕರ್ತನು ಪಕ್ಷ ಇರುವನು. ಸೇನೆಗಳ ಕರ್ತನು ಇಮ್ಮಾನುವೇಲನು ಜೊತೆ ಬರುವನು. ಹಲ್ಲೆಲೂಯಾ. ಯಾವಾಗಲೂ ನಮ್ಮ ಸಂಗಡಿರುವ ದೇವರು ನಿಮಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಯುಗದ ಸಮಾಪ್ತಿ ಎಲ್ಲಾ ದಿವಸಗಳಲ್ಲಿ ನಮ್ಮ ಸಂಗಡ ಇರುವವನೇ. ಯಾವ ವಿಷಯಗಳಿಗೂ ನಮಗೆ ಭಯವಿಲ್ಲದೆ ನೀನು ಮಾಡಿರುವಂತ ಆತನೇ ಸ್ತೋತ್ರ. ನೀನು ಇರುವಿಕೆ ನಮಗೆ ಜಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೇರೆ, ನಾವು ಹಾಗೆ ಕರ್ತನನ್ನು ಆರಾಧಿಸೋಣ. ನಮ್ಮ ಪಕ್ಷದಲ್ಲಿ ಯಾವಾಗಲೂ ಆತನಿದ್ದಾನೆ. ನಮ್ಮನ್ನು ಆತನ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಹಲ್ಲೆಲೂಯಾ. ಹೆತ್ತ ತಾಯಿ ತಾನೆ ಮಲೆಕೂಸನ್ನು ಮರೆತಾಳು, ನಾನು ನಿನ್ನನ್ನು ಮರೆಯನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಆತನ ಮಾತು ಸತ್ಯ. ಭೂಮಿ ಆಕಾಶಗಳು ಹಳೆದು ಹೋಗಬಹುದಾಗಲಿ, ಆತನ ಮಾತುಗಳು ಎಂದಿಗೂ ಹಳೆದು ಹೋಗುವುದಿಲ್ಲ. ಅದಕ್ಕೆ ಹೇಳೋಣ, ಉಸಿರಿರುವ ದಿನವೆಲ್ಲ ಹಾಡನಾಡ್ತಾ ನಾವು ಕರ್ತನನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ ಲಾರ್ಡ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್ ಲಾರ್ಡ್. ಹಲ್ಲೆಲೂಯಾ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ, ನಾ ಬ್ರತಿಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಹಲ್ಲೆಲೂಯಾ ಲಾರ್ಡ್. ಆತನ ನಮ್ಮ ಆಶ್ರಯ, ಆತನ ನಮ್ಮ ಆಧಾರ, ಆತನಿಗೆ ನಮ್ಮ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ ಮಾಡುವೆ, ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ನನ್ನ ಉಸಿರಿರುವ ದಿನವೆಲ್ಲ ಮಾಡುವೆ, ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಆಶ್ರಯವೇ ನನ್ನಾಧಾರವೇ, ನಿನಗೆ ನನ್ನ ಆರಾಧನೆ. ಆಶ್ರಯವೇ ನನ್ನಾಧಾರವೇ, ನಿನಗೆ ನನ್ನ ಆರಾಧನೆ. ಯೇಸುವೇ ನಿನಗೆ ನನ್ನ ಆರಾಧನೆ. ಶಾಶ್ವತ ಪ್ರೇಮಡಿ ನೀ ನನ್ನನ್ನು ಕರೆದಿರುವೆ, ಎಷ್ಟೊಂದು ಉಪಕಾರ
ನೀ ನನ್ನಲ್ಲಿ ಮಾಡಿರುವೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು. ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಓಹೋ, ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು. ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಆಶ್ರಯವೇ ನನ್ನಾರಾಧನೆ, ನಿನಗೆ ನನ್ನಾರಾಧನೆ. ಯೇಸುವೇ ನಿನಗೆ ನನ್ನಾರಾಧನೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನಾರಾಧನೆ. ಯೇಸುವೇ ನಿಮಗೆ ನನ್ನಾರಾಧನೆ. ಯೇಸುವೇ ನಿಮಗೆ ನನ್ನಾರಾಧನೆ. ಯೇಸುವೇ ನಿಮಗೆ ನನ್ನಾರಾಧನೆ. ಹಲ್ಲೆಲೂಯಾ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬ್ರತುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಆಶ್ರಯವೇ ನನ್ನಾಧಾರವೇ, ನಿನಗೆ ನನ್ನಾರಾಧನೆ. ಎಲ್ಲರೂ ಹೇಳೋಣ. ಆಶ್ರಯವೇ ನನ್ನಾಧಾರವೇ, ನಿನಗೆ ನನ್ನಾರಾಧನೆ. ಯೇಸುವೇ ನಿನಗೆ ನನ್ನಾರಾಧನೆ. ಪ್ರೀತಿಯುಳ್ಳ ಪರಲೋಕದ ತಂದೆ ಆದ ದೇವರೇ, ನಮ್ಮ ಆಶ್ರಯವೂ ನಮ್ಮ ಆಧಾರವು ನೀನೇ ಆಗಿದೆಯಾ. ಅದಕ್ಕೆ ನಾವು ನಿನ್ನನ್ನು ಆರಾಧಿಸ್ತೇವೆ. ಶಾಶ್ವತವಾದ ಪ್ರೇಮದಿಂದ ನಮ್ಮನ್ನು ಸೆಳೆದುಕೊಂಡಿರುವಂಥ ಅದ್ಭುತನಾದ ತಂದೆ, ನಿಮಗೆ ಸ್ತೋತ್ರ. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು ಸ್ವಾಮಿ. ಹಲ್ಲೆಲೂಯಾ. ತಲೆ ತಲೆ ಮಾರಿಗೂ ಕರ್ತನೆ ನಿನ್ನ ನಾಮವು ಮಹೋನ್ನತವಾದದ್ದು. ಹಲ್ಲೆಲೂಯಾ. ನಿನ್ನ ಪ್ರಭಾವವು ಕರ್ತನೆ ಸ್ವಾಮಿ, ನಿನ್ನ ಶಕ್ತಿಯು ಬದಲಾಗದಂಥದ್ದು, ಶಾಶ್ವತವಾಗಿರುವಂಥ ಅದ್ಭುತವಾದ ನಿನ್ನ ಪ್ರಭಾವ ಹೊಂದಿರುವಂಥ ಕರ್ತನೆ, ನೀನು ನಮ್ಮ ಪರವಾಗಿದ್ದದಕ್ಕಾಗಿ ನಿಮಗೆ ಆರಾಧನೆ. ನಮ್ಮನ್ನು ಕರೆದದಕ್ಕಾಗಿ ನಿಮಗೆ ಆರಾಧನೆ. ನಮ್ಮ ಜೀವಿತಗಳಲ್ಲಿ ನಿನ್ನ ವಾಗ್ದಾನಗಳು ನಿಶ್ಚಯವಾಗಿ ನೆರವೇರ್ತವೆ. ಯಾಕಂದ್ರೆ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೀವಿ, ನಿನ್ನ ಸಂಕಲ್ಪಗಳು ಶಾಶ್ವತವಾದವುಗಳು. ನೀನು ಸಂಕಲ್ಪಿಸಿದ್ದು ಅದು ಶಾಶ್ವತ. ಅದಕ್ಕೆ ವಿರೋಧವಾಗಿ ಏನು ನೆರವೇರುವುದಿಲ್ಲ ಸ್ವಾಮಿ. ಏನು ಬಂದರೂ ನಿನ್ನ ಸಂಕಲ್ಪವು ನಿಶ್ಚಯವಾಗಿ ನೆರವೇರುವುದಾಗಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಕರ್ತನೆ, ಈ ದಿನ ನಾವು ನಿನ್ನ ವಾಕ್ಯಗಳನ್ನು ಕೇಳಲಿಕ್ಕೆ ಹೋಗ್ತಿರುವಾಗ ನಿನ್ನ ದಾಸನನ್ನು ಬಲಪಡಿಸಿ ನಮ್ಮ ಸಂಗಡ ಮಾತನಾಡು. ನಿನ್ನ ಕರುಣೆಯುಳ್ಳ ಪ್ರೀತಿಯುಳ್ಳ ಹಸ್ತಗೊಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಈ ದಿನ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗೋಣ. ಪ್ರೇರೆ, ದೇವರ ವಾಕ್ಯವು ನಾವು ಕೇಳುವಾಗ ನಮಗೆ ಆಧರಣೆ, ಧೈರ್ಯವು ಉಂಟಾಗುವಂಥದ್ದಾಗಿರ್ತದೆ. ಆದ್ದರಿಂದ ದಯವಿಟ್ಟು ಈ ದಿನ
ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಮತ್ತು ಸಹೋದರ ಆದರ್ಶ್ ಡ್ಯಾನಿಯಲ್ ನಮಗೆ ದೇವರ ವಾಕ್ಯವನ್ನು ತರ್ತಾರೆ. ಅದನ್ನು ಕನ್ನಡ ಭಾಷೆಯಲ್ಲಿ ಸಿಸ್ಟರ್ ಸುನಂದ ತರ್ಜುಮಾ ಮಾಡುವವರಾಗಿರ್ತಾರೆ. ಈ ಸಂದರ್ಭದಲ್ಲಿ ನಾವು ಬ್ರದರ್ ಆದರ್ಶ್. Hallelujah. Hallelujah. Praise the Lord. Praise the Lord. I am so excited to be here. ನಾನು ಇಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕೆ ನಾನು ಬಹಳ ಉತ್ಸಾಹವುಳ್ಳವನಾಗಿದ್ದೇನೆ. For God has given another opportunity for declaring His word. ಆತನ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕೆ ಇನ್ನೊಂದು ಅವಕಾಶವನ್ನು ನನ್ನ ಜೀವನದಲ್ಲಿ ಕೊಟ್ಟದಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. The word of God says, faith cometh by hearing and hearing the word of God. ದೇವರ ವಾಕ್ಯ ಹೇಳ್ತೈತೆ, ಕೇಳುವುದರಿಂದ ನಂಬಿಕೆ ಬರ್ತೈತೆ, ಕ್ರಿಸ್ತನ ವಾಕ್ಯವನ್ನು ಕೇಳುತ್ತಾ ಇರುವುದರಿಂದ ನಂಬಿಕೆ ಬರುತ್ತದೆ. Today we want to talk about Enoch's faith. ಈ ದಿನ ನಾವು ಹನೋಕನ ನಂಬಿಕೆ ಕುರಿತು ನಾವು ಮಾತನಾಡ್ತೇವೆ. First, the author, first 3 verses, author it defines faith and how faith works. He takes that. ಈ ಅಧ್ಯಾಯದಲ್ಲಿ ಮೊದಲನೇ ಮೂರು ವಚನಗಳು ನಂಬಿಕೆ ಅಂದ್ರೆ ಏನು, ನಂಬಿಕೆ ಹೇಗೆ ಕೆಲಸ ಮಾಡ್ತೈತೆ ಎಂಬುದರ ಕುರಿತು ಆತನು ಮಾತನಾಡ್ತಾನೆ. After the author, he lists the heroes of faith like Abel, Enoch, Abraham, Noah. ಆದ ನಂತರ 4ನೇ ವಚನದಿಂದ ನಾವು ನೋಡ್ತೇವೆ ನಂಬಿಕೆ ವೀರರ ಕುರಿತು ಆತನು ಮಾತನಾಡ್ತಾ ಬರ್ತಾನೆ. ಹೇಬೇಲ, ಹನೋಕ, ನೋವ, ಅಬ್ರಹಾಂ ಹೀಗೆ. The author does not put in order. ಇಲ್ಲಿ ಈ ಒಂದು ಪತ್ರಿಕೆಯನ್ನು ಬರೆದಂತ ಭಕ್ತನು ಒಂದು ಆರ್ಡರ್ ಅನ್ನು ಇಲ್ಲಿ ಮಾಡಲಿಲ್ಲ. The author is a New Testament writer, has come from Old Testament background. ಈ ಒಂದು ಪತ್ರಿಕೆಯನ್ನು ಬರೆದಂತ ಭಕ್ತನು ಹೊಸ ಒಡಂಬಡಿಕೆಯ ಒಂದು ಸೇರಿದಂತ ಆತನಾಗಿದ್ದಾಗ್ಯೂ ಈತನು ಹಳೆ ಒಡಂಬಡಿಕೆಯ ಬ್ಯಾಕ್ ಗ್ರೌಂಡ್ ಉಳ್ಳಂತ ಆತನಾಗಿದ್ದಾನೆ. He wants to encourage Jewish Christian people were undergoing in the deal of problems and persecution. ಇಲ್ಲಿ ಕ್ರಿಸ್ತನ ನಾಮದ ನಿಮಿತ್ತ ಸಂಕಟಗಳಿಗೆ, ಹಿಂಸೆಗಳಿಗೆ ಗುರಿಯಾದಂಥ ಯಹೂದಿ ವಿಶ್ವಾಸಿಗಳನ್ನು ನಂಬಿಕೆಯಲ್ಲಿ ಬಲಪಡಿಸುತ್ತಾ ಈ ಪತ್ರಿಕೆಯನ್ನು ಆತನು ಬರೆದಾತನಾಗಿದ್ದಾನೆ. Why Abel is first? Why Abel is first in the heroes of faith? ಇಲ್ಲಿ ನಾವು ನೋಡ್ತೇವೆ ನಂಬಿಕೆ ವೀರರಲ್ಲಿ ಮೊದಲನೇದಾಗಿ ಹೇಬೇಲನ ಹೆಸರನ್ನು ಉಲ್ಲೇಖಿಸಲ್ಪಟ್ಟಿದೆ. ಯಾಕೆ ಎಂಬುದಾಗಿ ನಾವು ನೋಡೋಣ. Abel is an example of our salvation. ಹೇಬೇಲನು ನಮ್ಮ ರಕ್ಷಣೆಯ ಒಂದು ಉದಾಹರಣೆ ಆಗಿದ್ದಾನೆ. While Adam and Eve were fall into sin, they were lost every blessings of God. Abel returned to God. Abel respect God by giving the best, by showing respect to God, by showing honor to God. ಇಲ್ಲಿ ನಾವು ನೋಡ್ತೇವೆ ಮೊದಲನೇ ಮನುಷ್ಯರಾದಂಥ ಆದಾಮ ಹವ್ವರು ಪಾಪ ಮಾಡಿ ದೇವರಿಂದ ದೂರವಾಗಿ ದೇವರು ತಮಗೆ ಕೊಟ್ಟಂಥ ಎಲ್ಲ ಆಶೀರ್ವಾದಗಳನ್ನು ಅವರು ಕಳ್ಕೊಂಡವರಾಗಿದ್ದಾಗ ಹೇಬೇಲನು ದೇವರ ಕಡೆ ತಿರುಗಿಕೊಂಡವನಾಗಿ ದೇವರಲ್ಲಿ ನಂಬಿಕಿಟ್ಟ ವ್ಯಕ್ತಿಯಾಗಿ ದೇವರನ್ನು ಘನಪಡಿಸ್ತಾ ದೇವರನ್ನು ಪ್ರೀತಿಸಿದ. ಅದು ತಾನು ಕೊಟ್ಟಂತ ಕಾಣಿಕೆ ಮೂಲಕ ಆತನು ತೋರ್ಪಡಿಸಿದ. That's why Abel is the first in heroes of faith. ಆದ್ದರಿಂದಲೇ ಹೇಬೇಲನ ಹೆಸರು ನಂಬಿಕೆ ವೀರರ ಪಟ್ಟಿಯಲ್ಲಿ ಮೊದಲನೇದಾಗಿ ಉಲ್ಲೇಖಿಸಲ್ಪಟ್ಟಿದೆ. Secondly, Enoch. Enoch, life is how to live by faith, how to walk with God. ಇಲ್ಲಿ ಮತ್ತೆ ಎರಡನೇದಾಗಿ ನಂಬಿಕೆ ವೀರರನ್ನು ನೋಡುವಾಗ ಹನೋಕನ್ ಎಂಬುದಾಗಿ ಇಲ್ಲಿ ಕಾಣ್ತಾ ಇದ್ದಾನೆ. ಈತನು ದೇವರ ಸಂಗಡ ನಡೆದಂತ ವ್ಯಕ್ತಿ, ದೇವರನ್ನು ನಂಬಿರುವಂತ ವ್ಯಕ್ತಿ ಆಗಿದ್ದಾನೆ. In Enoch's life, we learn about how to have fellowship with God, how to have
communion with God. ಹಾನೋಕನ ಜೀವಿತದ ಮೂಲಕ ನಾವು ದೇವರೊಂದಿಗೆ ಹೇಗೆ ನಡೆದುಕೊಳ್ಳಬೇಕು, ದೇವರೊಂದಿಗೆ ಒಂದು ಅನ್ಯೋನ್ಯತೆಯನ್ನು ಹೇಗೆ ಹೊಂದಿರಬೇಕೆಂಬುದನ್ನು ನಾವು ಕಲಿತುಕೊಳ್ಳುವವರಾಗಿರ್ತೇವೆ. Let us turn to Hebrews 11th chapter. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಹಿಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ Verse 5. 5ನೇ ವಚನವನ್ನು ಓದೋಣ. By faith Enoch was taken up so that he should not see death, and he was not found because God had taken him. Now before he was taken, he was commended as having pleased God, and without faith it is impossible to please him. For whoever would draw near to God must believe that he exists and that he rewards to those who seek him. ಹನೋಕನು ಮರಣವನ್ನು ಅನುಭವಿಸಿದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾಗಿದ್ದನೆಂಬ ಸಾಕ್ಷಿ ಉಂಟು. ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. And some people say that Bible is a bunch of made up story. ಕೆಲವರು ಹೀಗೆ ಹೇಳ್ತಾರೆ, ಸತ್ಯವೇದ ಅನ್ನುವಂಥದ್ದು ಅನೇಕ ಕಥೆಗಳ ಸಂಗ್ರಹ ಎಂಬುದಾಗಿ. There is difference between real stories and real stories. ನಾವು ನೋಡ್ತೇವೆ ರಿಯಲ್ ನಿಜವಾದ ಕಥೆಗಳು ಮತ್ತು ರೀಲ್ ಸ್ಟೋರೀಸ್ ಅಂದರೆ ಕಲ್ಪಿಸಿರುವಂಥ ಕಥೆಗಳ ಮಧ್ಯದಲ್ಲಿ ಬಹಳ ವ್ಯತ್ಯಾಸವಿದೆ. Real made up stories starts like this. Once upon a time, so long time. ನಾವು ನೋಡ್ತೇವೆ ರೀಲ್ ಸ್ಟೋರೀಸ್ ಅಂತ ಹೇಳುವಾಗ ಅಂದರೆ ಕಲ್ಪಿಸಿರುವಂಥ ಕಥೆಗಳಂತ ಹೇಳುವಾಗ ಅದು ಹೀಗೆ ಪ್ರಾರಂಭವಾಗ್ತೈತೆ, ಒಂದಾನೊಂದು ದಿನ ಎಂಬುದಾಗಿ ಪ್ರಾರಂಭವಾಗುವಂಥದ್ದಾಗಿದೆ. Bible gives the definite and particular stories that is real stories. ಆದರೆ ಸತ್ಯವೇದದಲ್ಲಿ ಸಹ ಕಥೆಗಳಿದ್ದಾವೆ, ಅದರ ಅರ್ಥ ಅದು ನಿಜವಾದ ಕಥೆಗಳು ಅಥವಾ ಸಂಗತಿಗಳಾಗಿದ್ದಾವೆ. ಅದಕ್ಕೆ ಒಂದು ನಿರ್ದಿಷ್ಟವಾದ ಸಮಯ ಸ್ಥಳ ಇರುವಂಥದ್ದಾಗಿದೆ. And we turn to we should see Enoch in Genesis. ನಾವು ಹನೋಕನ ಕುರಿತು ಆದಿಕಾಂಡದಲ್ಲಿ ನಾವು ಆತನ ಕುರಿತು ನಾವು ನೋಡುವಂಥವರಾಗಿರ್ತೇವೆ. Genesis 5 chapter verse 21 to 24. ಆದಿಕಾಂಡ 5ನೇ ಅಧ್ಯಾಯ 21ರಿಂದ 24ನೇ ವಚನದ ತನಕ. ಹನೋಕನು 65 ವರ್ಷದವನಾದಾಗ ಮೆತೂಷೆಲಹನನ್ನು ಪಡೆದನು. ಮೆತೂಷೆಲಹನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದರಿಂದ ಕಾಣದೆ ಹೋದನು. The Bible says about two Enoch. ಸತ್ಯವೇದ ಇಬ್ಬರು ಅನೋಕರ ಕುರಿತು ಮಾತನಾಡ್ತದೆ. One from Cain. ಒಂದು ಹನೋಕನು ಕೈಯಿನನ ಸಂತಾನವಾಗಿರುವಂತಹ ಹನೋಕನು. 4 chapter 4 verse 17. 4ನೇ ಅಧ್ಯಾಯ 17ನೇ ವಚನದಲ್ಲಿ ಅವರ ಕುರಿತು ನಾವು ನೋಡ್ತೇವೆ. Cain knew his wife and she conceived and bore Enoch. 14th verse. ಸಾರಿ 17. 17ನೇ. ಕಾಯಿನನು ತನ್ನ ಹೆಂಡತಿಯನ್ನು ಕೂಡಲು ಅವಳು ಗರ್ಭಿಣಿಯಾಗಿ ಹನೋಕನನ್ನು ಹೆತ್ತಳು. This was the Cain seed. ಈ ಹನೋಕನು ಅಂದ್ರೆ 4ನೇ ಅಧ್ಯಾಯ 17ನೇ ವಚನ ಹೇಳ್ತಿರುವಂತಹ ಹನೋಕನು ಕೈಯಿನನ ಸಂತತಿ ಆಗಿದ್ದಾನೆ. The people of Cain were so evil. ಕೈಯಿನನ ಸಂತತಿಯವರು, ಕೈಯಿನನ ಜನರು ಬಹಳ ದುಷ್ಟರಾಗಿದ್ರು. So
wicked people. ಬಹಳ ಕೆಟ್ಟ ಜನರವರಾಗಿದ್ರು. So God decided to destroy by flood. ಆ ದುಷ್ಟ ಜನರನ್ನು ದೇವರು ಪ್ರವಾಹದ ಮೂಲಕ ಅವರನ್ನು ನಾಶಪಡಿಸಿದನು. The author is talking about another Cain. ಆದರೆ ಇಲ್ಲಿ ಭಕ್ತನು ಇನ್ನೊಬ್ಬ ಹನೋಕನು Cain. ಇಲ್ಲಿ Enoch. ಹನೋಕನ ಇನ್ನೊಂದು ಹನೋಕನ ಬಗ್ಗೆ ಇಲ್ಲಿ ಭಕ್ತನು ಮಾತನಾಡ್ತಾನೆ. That Enoch come by Seth. ಈ ಹನೋಕನ್, ಈಗ ನಾವು ಧ್ಯಾನ ಮಾಡಲಿಕ್ಕಿರುವಂತಹ ಹನೋಕನ್ ಎಂಬುವಂಥ ವ್ಯಕ್ತಿ ಸೇತ ಎಂಬುವಂಥ ವ್ಯಕ್ತಿಯ ಸಂತಾನವಾಗಿದ್ದಾನೆ. He is from holy lineage. ಈತನು ಪರಿಶುದ್ಧವಾದ ಸಂತತಿಯಾಗಿದ್ದಾನೆ. And here from the story of Enoch starts. ಇಲ್ಲಿ ಇದರಿಂದ ಹನೋಕನ ಕಥೆ ಇಲ್ಲಿ ಪ್ರಾರಂಭವಾಗುವಂತದ್ದಾಗಿದೆ. Enoch lived 365 years. ಹನೋಕನು 365 ವರ್ಷ ಆತನು ಬದುಕಿದನು. And when God brings judgment to this world, so many people talk about God. God is very stubborn. ಈ ಲೋಕದ ಮೇಲೆ ದೇವರ ನ್ಯಾಯ ತೀರ್ಪು ಬರುವಾಗ ಜನರು ಎನಿಸುವಂತದ್ದೇನೆಂದ್ರೆ ದೇವರು ಬಹಳ ಕಠಿಣವಾದ ಆತನೆಂಬುದಾಗಿ. When Enoch bore a son, he called him Methuselah. ಇಲ್ಲಿ ನಾವು ನೋಡ್ತೇವೆ ಹನೋಕನು ಮಗನನ್ನು ಪಡೆದು ಆತನಿಗೆ ಮೆತುಶೆಲಹನು ಎಂಬುದಾಗಿ ಹೆಸರಿಟ್ಟ. Methuselah means when he die, it will come. When he died, Die. it will come. ಮೆತುಶೆಲಹ ಅಂದ್ರೆ ಅರ್ಥ ಆತನು ಸತ್ತಾಗ ಅದು ಆಗ್ತತೆ ಎಂಬುದಾಗಿ. What will come? ಯಾವುದು ಏನು ಆಗ್ತದೆ ಅಥವಾ ಏನು ಬರುತ್ತದೆ? The flood will come. ಅದರ ಅರ್ಥ ಏನಂದ್ರೆ ಪ್ರವಾಹ ಬರ್ತತೆ ಎಂಬುದಾಗಿ, ಪ್ರಳಯ ಬರ್ತತೆ ಎಂಬುದಾಗಿ. So many people were talking about God is very stubborn. God is very cruel God. ಅನೇಕರು ಹೀಗೆ ಎಣಿಸ್ತಾರೆ ದೇವರ ಕುರಿತು, ಆತನು ಬಹಳ ಕಠಿಣವಾದ ಆತನು, ಕ್ರೂರವಾದ ಆತನು ಎಂಬುದಾಗಿ. You must think that why God allowed Enoch, Methuselah lived so many long years. ಇಲ್ಲಿ ನೀವು ಅಂದುಕೊಳ್ಬಹುದು ಯಾಕೆ ಹನೋಕನು ಮತ್ತು ಮೆತುಶೆಲನು ತುಂಬಾ ಉದ್ದ ವರ್ಷಗಳನ್ನು ಅವರು ಜೀವಿಸಿದರು ಎಂಬುದಾಗಿ. It shows God is good. ಅದು ತೋರಿಸ್ತತೆ ದೇವರು ಒಳ್ಳೆಯವನೆಂಬುದನ್ನು. God allow Enoch and Methuselah to live long years. ದೇವರು ಹನೋಕನು ಮತ್ತು ಮೆತುಶೆಲಹನು ದೀರ್ಘಾಯುಷ್ಯಾಗಿ ಈ ಲೋಕದಲ್ಲಿ ಬ್ರತಕುವುದಕ್ಕೆ ದೇವರ ಅನುಗ್ರಹ ಮಾಡಿದ ಆತನಾಗಿದ್ದಾನೆ. It shows how God loved his world. ಇದು ತೋರಿಸ್ತೈತೆ ದೇವರು ಲೋಕವನ್ನು ಹೇಗೆ ಪ್ರೀತಿ ಮಾಡ್ತಾನೆ ಎಂಬುದಾಗಿ. Now we have law and order. ಈಗ ನಮಗೆ ಒಂದು ಕಾನೂನು, ಲಾ ಅಂಡ್ ಆರ್ಡರ್ ಎಂಬುದು ನಮ್ಮ ಈ ಭೂಮಿ ಮೇಲೆ ಇದೆ. Now we have punishment and court and justice. ಈಗ ಪೊಲೀಸ್ ಸ್ಟೇಷನ್, ಕೋರ್ಟು, ನ್ಯಾಯ, ನೀತಿ, ಶಿಕ್ಷೆ ಎಂಬುವಂಥದ್ದು ಸಹ ನಮ್ಮ ಗೌರ್ಮೆಂಟ್ಸ್ ಅಲ್ಲಿ ಇರುವಂತದ್ದಾಗಿದೆ. And those days no court, no prison, no law and order. ಆ ದಿನಗಳಲ್ಲಿ ಯಾವ ಲಾ ಆರ್ಡರ್ ಇರಲಿಲ್ಲ, ಕೋರ್ಟ್ ಇರಲಿಲ್ಲ, ಜೈಲ್ ಇರಲಿಲ್ಲ, ಯಾವುದು ಇರಲಿಲ್ಲ. In those days people were like barbarians. ಆ ದಿನಗಳಲ್ಲಿ ಜನರು ಬಾರ್ಬೇರಿಯನ್ ಅಂದ್ರೆ ಅನಾಗರಿಕರಾಗಿರುವಂತವರಾಗಿದ್ರು. In front of today people are not nothing in front of those people. ಈ ದಿನ ನಾವು ಯಾರನ್ನು ಅನಾಗರಿಕರೆಂಬುದಾಗಿ ಅಂದುಕೊಳ್ತೇವೋ ಅಥವಾ ಕೆಟ್ಟವರಂತ ಅಂದುಕೊಳ್ತೇವೋ ಆ ದಿನಗಳಲ್ಲಿ ಇರುವಂತಹ ಆ ಜನರ ಎದುರಲ್ಲಿ ಇವರು ಏನು ಸಹ ಅಲ್ಲ. Then why God has brought the judgment to this world? ಆ ದಿನಗಳಲ್ಲಿ ದೇವರು ಯಾಕೆ ಭೂಮಿ ಮೇಲೆ ನ್ಯಾಯ ತೀರ್ಪನ್ನು ತಂದಾತನಾಗಿದ್ದಾನೆ? God is the one who created earth.
ಈ ಭೂಮಿಯನ್ನು ಸೃಷ್ಟಿ ಮಾಡಿರುವಂತ ಆತನು ದೇವರು ಒಬ್ಬನೇ ಆಗಿದ್ದಾನೆ. He has the right to judge us. ಆತನೇ ಈ ಸೃಷ್ಟಿಯನ್ನು ಭೂಮಿಯನ್ನು ಉಂಟು ಮಾಡಿರುವ ಆತನಾಗಿರುವುದರಿಂದ ಈ ಭೂಮಿ ಮೇಲೆ ನ್ಯಾಯ ತೀರ್ಪು ತರಲಿಕ್ಕೆ ಆತನಿಗೆ ಮಾತ್ರ ಅಧಿಕಾರವಿರುವಂತದ್ದಾಗಿದೆ. The one who gave breath of life, the one who given all things to enjoy, drink and eat, he has not authority to judge us. He has not to ask of account of us. ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಆತನೇ ಎಲ್ಲ ಪ್ರಾಣಿಗಳಿಗೆ ಶ್ವಾಸವನ್ನು ಕೊಟ್ಟಿರುವಂಥ ಆತನು, ನಮಗೆಲ್ಲರಿಗೂ ಉಸಿರನ್ನು ಕೊಟ್ಟಿರುವಂಥ ಆತನು, ನಮಗೆ ಜೀವನದಲ್ಲಿ ಎಲ್ಲವನ್ನು ನಾವು ಸಮೃದ್ಧಿಯಾಗಿ ಅನುಭವಿಸಿ ಆನಂದಿಸುವಂತೆ ಎಲ್ಲವನ್ನು ನಮ್ಗೆ ಅನುಗ್ರಹಿಸಿರುವಂಥ ಆತನಿಗೆ ನಮ್ಮ ಮೇಲೆ ಆತನು ಸಿಟ್ಟುಗೊಳ್ಳುವುದಕ್ಕೆ ಅಥವಾ ಆತನು ಶಿಕ್ಷೆಯನ್ನು ಬರಮಾಡುವುದಕ್ಕೆ ನ್ಯಾಯ ತೀರ್ಪು ಮಾಡಲಿಕ್ಕೆ ಆತನಿಗೆ ಅಧಿಕಾರವಿಲ್ಲ. Example, ಉದಾಹರಣೆಗೆ, if your son comes to home to late night, ನಿಮ್ಮ ಮಗ ತಡರಾತ್ರಿಯಲ್ಲಿ ಮನೆಗೆ ಬರುವಂತದ್ದಾದ್ರೆ, if your son is not giving respect to you, ನಿಮ್ಮ ಮಗನು ನಿಮಗೆ ಗೌರವವನ್ನು ಕೊಡದಿದ್ದರೆ, do you not ask or do you ask? ನೀವು ಆತನ ವಿಷಯದಲ್ಲಿ ಕೇಳ್ತೀರಾ ಅಥವಾ ಕೇಳುವುದಿಲ್ಲವಾ? Nowadays, so many people teach us heresy. ಈ ದಿನಗಳಲ್ಲಿ ಅನೇಕರು ದೇವರ ಕೃಪೆ ಬಗ್ಗೆ ಹೇಳುವುದನ್ನು ನಾವು ಕೇಳ್ತಾ ಇರ್ತೇವೆ. I believe in grace so much. ನಾನು ಸಹ ದೇವರ ಕೃಪೆಯನ್ನು ನಂಬುವಂತ ವ್ಯಕ್ತಿಯಾಗಿದ್ದೇನೆ. And one who follows grace ಒಬ್ಬ ವ್ಯಕ್ತಿ ದೇವರ ಕೃಪೆಯನ್ನು ಅನುಸರಿಸುವಂತದ್ದಾದರೆ live respectful life before God. ಆ ವ್ಯಕ್ತಿ ದೇವರ ಮುಂದೆ ಗೌರವವಾದ ಜೀವಿತವನ್ನು ಜೀವಿಸುವ ಆತನಾಗಿರ್ತಾನೆ. And so many people talking like how God is cruel, we're reading words like this. ಈ ರೀತಿ ದೇವರ ವಾಕ್ಯಗಳನ್ನು, ಅಂದರೆ ನ್ಯಾಯ ತೀರ್ಪು ಮಾಡಿದ ದೇವರೆಂಬುವಂತ ಈ ರೀತಿ ವಾಕ್ಯಗಳನ್ನು ನೋಡಿದಾಗ ಜನರು ಅಂದುಕೊಳ್ತಾರೆ ದೇವರು ಬಹಳ ಕ್ರೂರವಾದ ವ್ಯಕ್ತಿ ಎಂಬುದಾಗಿ. He waited for long years. ಆತನು ಆ ನ್ಯಾಯ ತೀರ್ಪನ್ನು ತರುವುದಕ್ಕಿಂತ ಮೊದಲು ದೀರ್ಘಕಾಲ ಆತನು ಎದುರು ನೋಡಿದ್ದಾನೆ. He allowed to live people like Enoch, Methuselah for a long period of years. ಆತನು ಜನರಿಗೆ ಹನೋಕ, ಮೆತುಶೆಲ ಹಾಗೆ ದೀರ್ಘಕಾಲ ಬ್ರತುಕುವುದಕ್ಕೆ ಸಹ ಆತನ ಅವಕಾಶ ಕೊಟ್ಟಿದ್ದಾನೆ. It really shows God is good. God is long suffering. ಇವೆಲ್ಲ ಸಂಗತಿಗಳು ತೋರಿಸುವಂತದ್ದೇನೆಂದ್ರೆ ದೇವರು ಒಳ್ಳೆಯವನು ಮತ್ತು ದೀರ್ಘಶಾಂತನು ಆಗಿದ್ದಾನೆಂಬುದಾಗಿ. God loved Canaanites, Egyptian. ದೇವರು ಐಗುಪ್ತಿಯರನ್ನು ಮತ್ತು ಕಾನಾನ್ಯರನ್ನು ಸಹ ಪ್ರೀತಿ ಮಾಡುವ ಆತನಾಗಿದ್ದಾನೆ. God awaited so much. ಅವರಿಗೋಸ್ಕರ ದೇವರು ಬಹಳ ಮತ್ತು ಎದುರು ನೋಡಿರುವಂತ ಆತನಾಗಿದ್ದಾನೆ. At last Joshua gone to Jericho to enforce justice. ಕಡೆಯದಾಗಿ ನಾವು ನೋಡ್ತೇವೆ ಯೆಹೋಶುವನ ಮೂಲಕ ದೇವರು ತನ್ನ ನೀತಿಯನ್ನು ಸ್ಥಾಪಿಸಿದ ಆತನಾಗಿದ್ದಾನೆ. Amen. ಆಮೆನ್. Abel is a example of how to walk by faith. ಹೇಬೇಲನು Hanok is a example of how to walk by faith. ಹನೋಕನು ನಂಬಿಕೆಯ ಮೂಲಕ ಹೇಗೆ ನಡೆದುಕೊಳ್ಳಬೇಕು ಅನ್ನುವುದಕ್ಕೆ ಆತನ ಉದಾಹರಣೆ ಆಗಿದ್ದಾನೆ. He was long period of faithfulness to God. ಆತನು ತನ್ನ ಜೀವನದಲ್ಲಿ ಉದ್ದ ಕಾಲ ಆತನು ದೇವರಿಗೆ ನಂಬಿಕಸ್ಥನಾಗಿ ಆತನು ಬ್ರತಿಕಿದ್ದಾನೆ. After Enoch, God
cut down the years of man to 120 years. ಈ ಹನೋಕನು ಮೆತುಶೆಲನು ಕಳೆದ ನಂತರ ಮನುಷ್ಯನ ಆಯುಷ್ಯನ್ನು ಆತನು 120 ವರ್ಷಕ್ಕೆ ಕಡಿಮೆ ಮಾಡಿದ. Just imagine those people living in Udupi. ಆ ಜನರು ನಮ್ಮ ಉಡುಪಿಯಲ್ಲಿ ಇದ್ರು ಎಂಬುದಾಗಿ ನೀವು ಊಹಿಸಿಕೊಳ್ಳಿ. What is the condition of Udupi is? ಅಂತ ಜನರು ಭೂಮಿ ನಮ್ಮ ಉಡುಪಿಯಲ್ಲಿ ಇರುವಂತದ್ದಾದ್ರೆ ಉಡುಪಿಯ ಒಂದು ಕಂಡೀಷನ್ ಏನಾಗ್ತಿತ್ತು? Not even name of Udupi is there. ಅಂತ ದುಷ್ಟ ಜನ ಅಂದ್ರೆ ಆ ಕಾಲದಲ್ಲಿದ್ದಂತಹ ದುಷ್ಟ ಜನ ಒಂದು ವೇಳೆ ಉಡುಪಿಯಲ್ಲಿ ಇರುವಂತದ್ದಾಗಿದ್ರೆ ಉಡುಪಿ ಹೆಸರು ಸಮೇತ ಉಳಿತಾ ಇರಲಿಲ್ಲ. How to live among those people? Example of life. ಅಂತ ಜನರ ಮಧ್ಯದಲ್ಲಿ ಒಂದು ಸಾಕ್ಷಿಯಾದಂಥ ಜೀವಿತವನ್ನು ಜೀವಿಸುವಂಥದ್ದು ಹೇಗೆ? Let us turn to Jude. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಯೂದನ ಪತ್ರಿಕೆಗೆ ನಾವು ತಿರುಗಿಸೋಣ. Verse 14. It was also about these that Enoch, that seventh from Adam, prophesied, saying, Behold, the Lord come with 10,000 of his holy ones to execute judgment on all and to convict all the ungodly of their deeds of ungodliness that they have committed in such an ungodly way, and of all harsh things that ungodly sinners have spoken against him. ಇಂಥವರ ವಿಷಯದಲ್ಲಿ ಆದಾಮನಿಗೆ 7ನೆಯ ತಲೆಯವನಾದ ಹನೋಕನು, ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೂ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಟರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು. It is talking about the coming of our Lord Jesus Christ. ಈ ಒಂದು ವಾಕ್ಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರವಣಿಗೆ ಕುರಿತು ಮಾತನಾಡುವಂತದ್ದಾಗಿದೆ. Who told him about these things? ಈ ಸಂಗತಿಗಳ ಕುರಿತು ಯಾರು ಹೇಳಿದ್ದಾರೆ? There is no Bible. ಆ ಸಮಯದಲ್ಲಿ ಸತ್ಯವೇದವು ಇರಲಿಲ್ಲ. There is no preacher. ಆ ಸಮಯದಲ್ಲಿ ಯಾವ ಪ್ರಸಂಗಿಗಳು ಉಪದೇಶಕರು ಇರಲಿಲ್ಲ. And how these things taught him? ಈ ಸಂಗತಿಗಳು ಹನೋಕನಿಗೆ ಹೇಗೆ ತಿಳಿಸಲ್ಪಟ್ಟಿತು? One, he was a Asian person. ಈತನು ಅನಾದಿ ಕಾಲದ ಅಂದ್ರೆ ಪೂರ್ವ ಕಾಲದ ಒಂದು ವ್ಯಕ್ತಿಯಾಗಿದ್ದ. How he knows about all of these things? ಈತನಿಗೆ ಈ ಸಂಗತಿಗಳೆಲ್ಲ ಹೇಗೆ ಗೊತ್ತಾಗಿ ಬಂತು? The God must taught him. ನಾವು ನೋಡುವಾಗ ಗೊತ್ತಾಗ್ತೈತೆ ಇದು ದೇವರೇ ಆತನಿಗೆ ತಿಳಿಯಪಡಿಸಿದ್ದಾನೆ. First messianic prophecy is Genesis 3:15. ರಕ್ಷಕನಾದ ಮೆಸ್ಸಾಯನ ಕುರಿತಾದಂತ ಮೊದಲನೇ ಪ್ರವಾದನೆ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನವಾಗಿದೆ. I will put enmity between your seed and his seed. ನಿನ್ನ ಸಂತತಿಗೂ ಸ್ತ್ರೀಯ ಸಂತತಿಗೂ ನನ್ನ ಮಧ್ಯದಲ್ಲಿ ವೈರತ್ವವನ್ನು ಉಂಟಾಗ್ತತೆ ಎಂಬುದಾಗಿ. Who taught that things to Adam and Eve? ಆ ಸಂಗತಿಗಳು ಅಂದ್ರೆ ಆ ವಚನ ಆ ಸಂಗತಿ ಆದಾಮ ಅವರಿಗೆ ಯಾರು ತಿಳಿಸಿಕೊಟ್ರು? The God only taught them. ದೇವರೇ ಅವರಿಗೆ ಆ ಸಂಗತಿಯನ್ನು ತಿಳಿಸಿಕೊಟ್ಟ ಆತನಾಗಿದ್ದಾನೆ. ಆಮೆನ್. These things were taught by Jesus. ಈ ಸಂಗತಿಗಳು ಸಹ ಯೇಸು ಕ್ರಿಸ್ತನ ಮೂಲಕ ಭಕ್ತರಿಗೆ ತಿಳಿಸಲ್ಪಟ್ಟ ಸಂಗತಿಗಳಾಗಿದ್ದಾವೆ. Fellowship with God, as the fellowship with God, ದೇವರೊಂದಿಗೆ ಆತನ ಅನ್ಯೋನ್ಯವಾಗಿ ನಡೆಯುತ್ತಿರುವಾಗ, when you have
relationship with God, ದೇವರೊಂದಿಗೆ ನೀನು ಸಂಬಂಧದಲ್ಲಿ ಜೀವಿಸ್ತಿರುವಾಗ God reveal all these things. ಈ ಸಂಗತಿಗಳನ್ನು ದೇವರು ಅಂತ ವ್ಯಕ್ತಿಗಳಿಗೆ ಪ್ರಕಟ ಮಾಡುವ ಆತನಾಗಿದ್ದಾನೆ. Amen. Second, ಎರಡನೇದಾಗಿ, first, when you have fellowship with God, when you have relationship with God, God reveals all these things. ಮೊದಲನೇ ಸಂಗತಿ ಏನಂದ್ರೆ, ನಮಗೆ ದೇವರ ಸಂಗಡ ಅನ್ಯೋನ್ಯತೆಯು ಸಂಬಂಧದಲ್ಲಿ ನಾವು ಜೀವಿಸ್ತಿರುವಾಗ ದೇವರ ಆತ್ಮನು ನಮಗೆ ಈ ಸಂಗತಿಗಳನ್ನು ಪ್ರಕಟಪಡಿಸುವ ಆತನಾಗಿದ್ದಾನೆ. It is very impossible to understand these things for an ancient man. ಈ ಒಂದು ಸಂಗತಿಗಳನ್ನು ಪೂರ್ವ ಕಾಲದಲ್ಲಿ ಅಂದ್ರೆ ಹಳೆಯ ಕಾಲದಲ್ಲಿರುವಂತಹ ಈ ವ್ಯಕ್ತಿಗಳಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ನಿಜಕ್ಕೂ ಅದು ಅಸಾಧ್ಯ. Amen. Second, ಅಸಾಧ್ಯ. ಯಾಕಂದ್ರೆ ಒಂದು ವೇಳೆ ದೇವರು ಅವರಿಗೆ ತಿಳಿಸಿಕೊಡದಿದ್ರೆ ಇದು ಅಸಾಧ್ಯವಾಗಿತ್ತು. Amen. ಆಮೆನ್. Number 2, ಎರಡನೇದಾಗಿ verse 15. ಯೂದನ ಪತ್ರಿಕೆ 15ನೇ ವಚನ, To execute judgment on all and to convict all the ungodly of their deeds of ungodliness that they have committed in such an ungodly way, have committed in such an ungodly way, and of all the harsh things that ungodly sinners have spoken against him. ಎಲ್ಲರಿಗೂ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು. Amen. ಆಮೆನ್. If you are righteous people, ನಾವು ನೀತಿವಂತರಾದ ಜನರಾಗಿದ್ದರೆ in this world, ಈ ಲೋಕದಲ್ಲಿ so many other things will drown you. ಈ ಲೋಕದಲ್ಲಿ ಅನೇಕ ಬೇರೆ ಎಲ್ಲಾ ಸಂಗತಿಗಳು ನಿನ್ನನ್ನು ಕೆಳಗೆ ಬೀಳಿಸುವಂತವಾಗಿರ್ತವೆ. The wicked people tells that do the things of mine. ಆದ್ದರಿಂದ ಕೆಟ್ಟ ಜನರು ಹೇಳ್ತಾರೆ, ನೀನು ಕೆಟ್ಟ ಸಂಗತಿಗಳನ್ನು ಮಾಡು ಎಂಬುದಾಗಿ. If your plans are wicked plans, ನಿನ್ನ ಆಲೋಚನೆಗಳು ಅಥವಾ ಪ್ರಣಾಳಿಕೆಗಳು ಕೆಟ್ಟವಾಗಿದ್ದರೆ, if your purpose are wicked purpose, ನಿನ್ನ ಉದ್ದೇಶವು ಕೆಟ್ಟದ್ದಾಗಿದ್ದರೆ, the ungodly seems to you all right thing. ಇವು ಭಕ್ತಿಹೀನರಿಗೆ ಇವೆಲ್ಲವೂ ಸರಿಯಾದ ಸಂಗತಿಗಳಾಗಿ ಕಂಡು ಬರುವಂತವಾಗಿರ್ತವೆ. Enoch did not walk like them. ಆದರೆ ಆ ಕಾಲದಲ್ಲಿ ಅಂತ ಭಕ್ತಿಹೀನರ ಮಧ್ಯದಲ್ಲಿರುವಂತ ಹನೋಕನು ಅವರ ಹಾಗೆ ಆತನು ನಡೆದುಕೊಳ್ಳಲಿಲ್ಲ. He began to speak holy words. ಅವರ ಮಧ್ಯದಲ್ಲಿ ಆತನು ಪರಿಶುದ್ಧವಾದ ಮಾತುಗಳನ್ನು ಮಾತನಾಡಲಿಕ್ಕೆ ಆತನು ಪ್ರಾರಂಭಿಸಿದ. Began to think holy thoughts. ಆತನು ಒಳ್ಳೆ ಶುದ್ಧವಾದ ಆಲೋಚನೆಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ. Holiness is something is not wearing. ಪರಿಶುದ್ಧತೆ ಅನ್ನುವಂಥದ್ದು ನಾವೇನೋ ಧರಿಸಿಕೊಳ್ಳುವಂಥದ್ದಲ್ಲ. Holiness is all about words, talking. Holiness is all about mind, heart. ನಾವು ನೋಡ್ತೇವೆ ಹೋಲಿನೆಸ್ ಅಂದ್ರೆ ಪರಿಶುದ್ಧತೆ ಅನ್ನುವಂಥದ್ದು ನಮ್ಮ ಆಲೋಚನೆಗಳಿಗೆ ಸಂಬಂಧಪಟ್ಟದ್ದಾಗಿದೆ, ನಮ್ಮ ಮಾತುಗಳಿಗೆ ಸಂಬಂಧಪಟ್ಟದ್ದಾಗಿದೆ, ಅದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದಾಗಿದೆ. Enoch sees ungodly as ungodly because he has relationship with God. ಈ ಭಕ್ತಿಹೀನರ ಮಧ್ಯದಲ್ಲಿ ಆತನು ಇದ್ದಾಗ್ಯೂ ಸಹ ಆತನು ತನ್ನ ದೇವರ ಸಂಗಡ ಸಂಬಂಧವನ್ನು ಆತನ ಅಪೇಕ್ಷಿಸಿದ. That is the reason he got more aware of ungodliness.
ದೇವರೊಂದಿಗೆ ಈತನಿಗೆ ಸಂಬಂಧ ಅನ್ಯೋನ್ಯತೆ ಇರುವುದರಿಂದಲೇ ಭಕ್ತಿಹೀನರ ಅಥವಾ ಭಕ್ತಿಹೀನತೆ ಕುರಿತು ಆತನಿಗೆ ಬಹಳ ಎಚ್ಚರವುಳ್ಳವನಾಗಿದ್ದ. Genesis talk about Enoch is walking with God. ಆದಿಕಾಂಡ ಹನೋಕನ ಕುರಿತು ಹೇಳುವಂತ ಸಂಗತಿ ಏನಂದ್ರೆ ಹನೋಕನು ದೇವರ ಸಂಗಡ ಅನ್ಯೋನ್ಯವಾಗಿ ನಡೆದನು ಎಂಬುದಾಗಿ. Hebrews talking about his pleasing to God. ಆದರೆ ಹಿಬ್ರಿ ಪತ್ರಿಕೆಯಲ್ಲಿ ಹನೋಕನ ಕುರಿತು ಅಲ್ಲಿ ಪವಿತ್ರಾತ್ಮನ ಮಾತಾಡುವಾಗ ಆತನು ದೇವರಿಗೆ ಮೆಚ್ಚುಗೆಯಾದವನೆಂಬ ಸಾಕ್ಷಿ ಹೊಂದಿದ ಎಂಬುದಾಗಿ. Both are teaching about his life as spiritual things. ಈ ಇಬ್ಬರು ಅಂದ್ರೆ ಆದಿಕಾಂಡದಲ್ಲಿ ಇರ್ಬೋದು, ಇವೇನು ಹಿಬ್ರಿ ಪತ್ರಿಕೆಯಲ್ಲಿ ಇರ್ಬೋದು, ಈ ಇಬ್ಬರು ಸಹ ಹನೋಕನು ಆತನ ಕುರಿತು ಒಂದು ಆತ್ಮಿಕ ಸಂಗತಿಗಳ ಬಗ್ಗೆ ಮಾತನಾಡುವಂತದ್ದಾಗಿದೆ. And it teaches about how to communion with God, how to have relationship with God. ಈ ಎರಡು ಕಡೆಗಳಲ್ಲಿ ಸಹ ಹನೋಕನು ಹೇಗೆ ದೇವರ ಸಂಗಡ ಅನ್ಯೋನ್ಯವಾಗಿ ಮತ್ತು ಆತನ ಸಂಗಡ ನಡೆದನು ಎಂಬುದಾಗಿ ಹೇಳುವಂತದ್ದಾಗಿದೆ. Enoch have three things. ಹನೋಕನು ಮೂರು ಸಂಗತಿಗಳನ್ನು ಹನೋಕನಲ್ಲಿ ನಾವು ನೋಡ್ತೇವೆ. One, destiny. ಮೊದಲನೇದಾಗಿ ಗುರಿ, ಸ್ಪೀಡ್ ಅಂದ್ರೆ ವೇಗ, path, ಮಾರ್ಗ. ಈ ಮೂರು ಸಂಗತಿಗಳು ಹನೋಕನಲ್ಲಿ ಕಂಡು ಬರ್ತವೆ. Amos chapter 3 verse 3. ಅಮೋಸನ ಗ್ರಂಥ, ಅಮೋಸನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 3ನೇ ವಚನ. 3ನೇ ಅಧ್ಯಾಯ 3ನೇ ವಚನ. Do to walk together unless they have agreed to meet. ಇಬ್ಬರು ಕೂಡಿ ನಡೆಯದಿದ್ದರೆ ಅವರು ಸಮ್ಮತಿಸುವಂಥದ್ದು ಹೇಗೆ ಎಂಬುದಾಗಿ. Enoch had agreement with God. ಹನೋಕನು ದೇವರೊಂದಿಗೆ ಸಮ್ಮತಿಸುವಂತ ವ್ಯಕ್ತಿಯಾಗಿದ್ದ. Enoch have communion with God and have relationship with God. ಹನೋಕನು ದೇವರೊಂದಿಗೆ ಅನ್ಯೋನ್ಯತೆ ಉಳ್ಳವನಾಗಿ ದೇವರ ಸಂಬಂಧದಲ್ಲಿ ನಡೆದುಕೊಳ್ಳುವವನಾಗಿದ್ದ. Enoch have the thing is the thing Lord of my God is Lord of my life. ಅಷ್ಟು ಮಾತ್ರ ಅಲ್ಲ, ಹನೋಕನು ದೇವರು ತನ್ನ ಜೀವನದ ಒಡೆಯ ಎಂಬುದಾಗಿ ಆತನ ಅರಿತುಕೊಂಡಿದ್ದ. And his will be done in my life. ಆತನ ಚಿತ್ತವೇ ನನ್ನ ಜೀವನದಲ್ಲಿ ನೆರವೇರಲಿ ಎಂಬುದಾಗಿ ಎಣಿಸಿದ ವ್ಯಕ್ತಿಯಾಗಿದ್ದ. Enoch has close relationship with God. ದೇವರೊಂದಿಗೆ ಹನೋಕನಿಗೆ ಹತ್ತಿರವಾದ ಸಂಬಂಧ ಆತನು ಉಳ್ಳವನಾಗಿದ್ದ. And second, the path. ಎರಡನೇ ಅದು ಆತನ ಗುರಿಯಾಗಿತ್ತು. ದೇವರೊಂದಿಗೆ ಆತನ ಸಂಬಂಧ, ದೇವರನ್ನು ತನ್ನ ಒಡೆಯನೆಂಬುದಾಗಿ ಆತನು ತಿಳಿದುಕೊಂಡದ್ದು, ಇದೆಲ್ಲ ಆತನ ಗುರಿಯಾಗಿತ್ತು. ಎರಡನೇದಾಗಿ path, ಮಾರ್ಗ. Enoch doesn't go away from God. ಹನೋಕನು ಎಲ್ಲೂ ಸಹ ದೇವರಿಂದ ದೂರವಾಗಿ ಸರತಂದ ವ್ಯಕ್ತಿ ಅಲ್ಲ. His God ways are his ways. ದೇವರ ಮಾರ್ಗಗಳೇ ತನ್ನ ಮಾರ್ಗಗಳು ಎಂಬುದಾಗಿ ಆತನ ಅರಿತುಕೊಂಡಿದ್ದ. God plans are his plans. ದೇವರ ಆಲೋಚನೆಗಳೇ, ದೇವರ ಪ್ಲಾನ್ಗಳೇ ತನ್ನ ಆಲೋಚನೆಗಳೆಂಬುದಾಗಿ ಆತನು ತಿಳಿದುಕೊಂಡಿದ್ದ. God thoughts are his thoughts. ದೇವರ ಆಲೋಚನೆಗಳೇ ತನ್ನ ಆಲೋಚನೆಗಳೆಂಬುದಾಗಿ ಆತನ ಅರಿತುಕೊಂಡಿದ್ದ. Everything God must be first. ತನ್ನ ಜೀವನದ ಎಲ್ಲಾ ವಿಷಯಗಳಲ್ಲಿ ದೇವರು ಆತನ ಜೀವನದಲ್ಲಿ ಪ್ರಥಮನಾಗಿದ್ದ. Third, ಮೂರನೇದಾಗಿ speed, ವೇಗ. and you must think that ನೀವು ಇದನ್ನು ಆಲೋಚಿಸಬಹುದು. for example, ಉದಾಹರಣೆಗೆ God is going in 120 speed.
if God is going in 120 speed, ಒಂದು ವೇಳೆ ದೇವರು 120 ಕಿಲೋಮೀಟರ್ ಫಾಸ್ಟ್ ಆಗಿ ಸ್ಪೀಡ್ ಅಲ್ಲಿ ಹೋಗುವಂತಾತನಾದ್ರೆ, going in 60 speed, ನಾವು 60 ಕಿಲೋಮೀಟರ್ ಫಾಸ್ಟ್ ಅಲ್ಲಿ ಸ್ಪೀಡ್ ಅಲ್ಲಿ ಹೋಗುವಂತದ್ದಾದ್ರೆ it will not match. ಅದು ದೇವರೊಂದಿಗೆ ನಮ್ಮನ್ನು ಸರಿತೂಗಿಸುವುದಿಲ್ಲ. Enoch had same speed. ಹನೋಕನು ಅದೇ ವೇಗವನ್ನು ಹೊಂದಿದಾತನಾಗಿದ್ದ. Enoch had same path. ಹನೋಕನು ಅಂದ್ರೆ ದೇವರ ಸ್ಪೀಡನ್ನೇ ಹನೋಕನು ಆ ಸ್ಪೀಡೇ ಹೊಂದಿದಾತನಾಗಿದ್ದ. ದೇವರ ಮಾರ್ಗವನ್ನೇ ಹನೋಕನು ಆರಿಸಿಕೊಂಡಾತನಾಗಿದ್ದ. Enoch had God destiny. ದೇವರು ಯಾವ ಗುರಿ ಹೊಂದಿದಾತನಾಗಿದ್ದನೋ ಹನೋಕನು ಸಹ ಅದೇ ಗುರಿಯನ್ನು ಹೊಂದಿದಾತನಾಗಿದ್ದ. Amen. ಆಮೆನ್. In all things, Enoch is pleasing to God. ಈ ಎಲ್ಲಾ ವಿಷಯಗಳ ಮೂಲಕವೇ ಹನೋಕನು ದೇವರನ್ನು He ಮೆಚ್ಚಿಸಿದಾತನಾಗಿದ್ದ. was total agreement with God. ಆತನು ದೇವರೊಂದಿಗೆ ಪರಿಪೂರ್ಣವಾದ ಸಮ್ಮತಿಯನ್ನು ಹೊಂದಿದಾತನಾಗಿದ್ದ. Walking with God. ದೇವರೊಂದಿಗೆ ನಡೆದುಕೊಳ್ಳುವಾತನಾಗಿದ್ದ. Love towards God. ದೇವರ ಕಡೆ ಆತನು ಪ್ರೀತಿ ಉಳ್ಳಾತನಾಗಿದ್ದ. And he respect God. ದೇವರನ್ನು ಘನಪಡಿಸುವವನಾಗಿದ್ದ. This, in that time, God is very pleased by Enoch's deeds. ಈ ಹನೋಕನ ಈ ಕಾರ್ಯಗಳಿಂದಲೇ ದೇವರು ಆತನನ್ನು ಆತನ ವಿಷಯದಲ್ಲಿ ಮೆಚ್ಚುಗೆ ಉಳ್ಳವನಾಗಿದ್ದ. What did he believe? ಆತನು ಏನು ನಂಬಿದವನಾಗಿದ್ದ? What did he believe? ಆತನು ಏನನ್ನು ನಂಬಿದವನಾಗಿದ್ದ? Enoch believed that God is there. ಅನೋಕನ ನಂಬಿಕೆಗೆ ದೇವರು ಮೆಚ್ಚುಗೆ ಉಳ್ಳವನಾಗಿದ್ದ. ಆದ್ರೆ ಅನೋಕನು ಏನು ನಂಬಿದ್ದ ಅಂತ ನಾವು ನೋಡುವಾಗ ದೇವರು ಇದ್ದಾನೆ ಎಂಬುದನ್ನು ಆತನು ನಂಬಿದವನಾಗಿದ್ದ. That he was the one who reward me. ಹುಡುಕುವವರಿಗೆ ಆತನು ಪ್ರತಿಫಲವನ್ನು ಕೊಡ, ನನಗೆ ಪ್ರತಿಫಲವನ್ನು ಕೊಡುವ ಆತನೆಂಬುದಾಗಿ ಆತನು ನಂಬಿದ್ದ. Some people may not believe God. ಅನೇಕ ಜನರು ದೇವರನ್ನು ನಂಬುವವರಾಗಿರುವುದಿಲ್ಲ. They are foolish than devil. ಹಾಗೆ ಯಾರು ದೇವರಿದ್ದಾನೆಂಬುದಾಗಿ ನಂಬುವುದಿಲ್ಲವೋ ಅವರು ಸೈತಾನನಕ್ಕಿಂತ ಮೂರ್ಖರಾಗಿ ಕಂಡು ಬರ್ತಾರೆ. Because devil also believed God. ಯಾಕಂದ್ರೆ ಸೈತಾನನು ಕೂಡ, ದೆವ್ವವು ಕೂಡ ದೇವರಿದ್ದಾನೆಂಬುದಾಗಿ ನಂಬಿ ಭಯಪಡ್ತೈತೆ ಎಂಬುದಾಗಿ. My believing is not there only that he is the God. ನಮ್ಮ ನಂಬಿಕೆ ದೇವರು ಇದ್ದಾನೆ ಎಂಬುದಾಗಿ ಮಾತ್ರವಲ್ಲ. My believing is much more than they will believe. ದೆವ್ವದ ನಂಬಿಕೆ ದೇವರಿದ್ದಾನೆ ಎಂಬುದಾಗಿ ಮಾತ್ರ, ಬಟ್ ನಮ್ಮ ನಂಬಿಕೆ ಅದಕ್ಕಿಂತ ಹೆಚ್ಚಿನದ್ದಾಗಿದೆ. That God is much loved and concerned to his people. ದೇವರು ತನ್ನ ಪ್ರಜೆಗಳಿಗೆ ಅತ್ಯಂತ ಕರುಣೆ ಪ್ರೀತಿ ಉಳ್ಳಾತನೆಂಬುದಾಗಿ ನಮ್ಮ ನಂಬಿಕೆಯಾಗಿದೆ. And he wants to bless us. ಆತನು ನಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ. Amen. ಆಮೆನ್. The one who walk by faith ಒಬ್ಬನು ನಂಬಿಕೆಯ ಮೂಲಕ ನಡೆಯುವವನಾದರೆ reject the ungodly things. ಹನೋಕರಿಂದ ನಾವು ನೋಡುವಂತದ್ದೇನೆಂದ್ರೆ, ಒಬ್ಬನು ದೇವರೊಂದಿಗೆ ನಡೆಯುವಾಗ ಅವನು ಭಕ್ತಿಹೀನ ಕೃತ್ಯಗಳನ್ನು ಆತನು ತಿರಸ್ಕರಿಸುವಾತನಾಗಿರ್ತಾನೆ. One who have close relationship with God. ಒಬ್ಬನಿಗೆ ದೇವರೊಂದಿಗೆ ಅನ್ಯೋನ್ಯತೆ ಇರುವಂತದ್ದಾದರೆ, that is a reason he got more aware of ungodliness. ಅಂತ ವ್ಯಕ್ತಿಗಳು ಭಕ್ತಿಹೀನತೆಯ ವಿಷಯದಲ್ಲಿ ಬಹಳ ಎಚ್ಚರವುಳ್ಳಂತವರಾಗಿರ್ತಾರೆ. Today, ಇವತ್ತು how many people are going to live like Enoch? ನಾವು ಎಷ್ಟು ಜನ ನಾವಿದನ್ನು ಆರಿಸಿಕೊಳ್ಳೋಣ ಹನೋಕನ ಹಾಗೆ ಜೀವಿಸಲಿಕ್ಕೆ. And today we are in this world. ನಾವು ಈ ಲೋಕದಲ್ಲಿ ಇರುವಾಗ
we should participate in this world. ಈ ಲೋಕದಲ್ಲಿ ನಾವು ಭಾಗಿಗಳಾಗಿ ಲೋಕದಲ್ಲೇ ಬ್ರತಕುವವರು ನಾವೇ ಆಗಿರ್ತೇವೆ. We should never become like those people. ಆದರೆ ಲೋಕದವರಾಗಿ ಎಷ್ಟು ಮಾತ್ರಕ್ಕೂ ನಾವು ಅವರನ್ನು ಅನುಸರಿಸುವವರಾಗಿರಬಾರದು. To be much more closer to God. ನಾವು ಈ ಲೋಕದಲ್ಲಿ ಇದ್ದಾಗ್ಯೂ ಲೋಕದಲ್ಲಿ ನಾವು ಪಾಲುಗಾರ ಜೀವಿಸುವವರಾಗಿದ್ದಾಗ್ಯೂ ದೇವರೊಂದಿಗೆ ಅನ್ಯೋನ್ಯತೆ ಉಳ್ಳವರು ನಾವು ಆಗಿರತಕ್ಕದ್ದು. In Enoch's life, ಹನೋಕನ ಜೀವನದಲ್ಲಿ he did not see death. ಹನೋಕನು ಮರಣವನ್ನು ನೋಡಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. Amen. ಆಮೆನ್. God is very pleasing to him. ದೇವರು ಅವನ ವಿಷಯದಲ್ಲಿ ಬಹಳ ಸಂತೋಷವುಳ್ಳಾತನಾಗಿದ್ದ. God honored him. ದೇವರು ಹನೋಕನನ್ನು ಘನಪಡಿಸಿದ. God respect Hanok. ದೇವರು ಹನೋಕನನ್ನು ಗೌರವಪಡಿಸಿದ್ದಾನೆ. And those people God wants today. ಅಂತ ವ್ಯಕ್ತಿಗಳನ್ನು ದೇವರು ಈ ದಿನ ಬಯಸುವಾತನಾಗಿದ್ದಾನೆ. And when you walk like Enoch, you will see greater things and mighty things. ನಾವು ಸಹ ಈ ಲೋಕದಲ್ಲಿ ಹನೋಕನ ಹಾಗೆ ದೇವರೊಂದಿಗೆ ಅನ್ಯೋನ್ಯವಾಗಿ ಜೀವಿಸುವಂತವರಾದ್ರೆ ನಾವು ನಮ್ಮ ಜೀವನದಲ್ಲಿ ದೊಡ್ಡ ಆಶೀರ್ವಾದಗಳನ್ನು ನಾವು ನೋಡುವಂತವರಾಗಿರ್ತೇವೆ. To be like Enoch is very simple. ಹನೋಕನ ಹಾಗೆ ಇರುವಂತದ್ದು ಬಹಳ ಸರಳ. It is not difficult thing. ಅದು ಕಠಿಣವಾದ ಸಂಗತಿ ಏನೂ ಅಲ್ಲ. Only we should have relationship with God. ದೇವರೊಂದಿಗೆ ಸಂಬಂಧ ಮಾತ್ರ ಹೊಂದಿರುವಂತದ್ದಾಗಿದೆ. When you have relationship with God, ನಿನಗೆ ದೇವರೊಂದಿಗೆ ಸಂಬಂಧ ಇರುವಾಗ that reject the ungodliness. ದೇವರೊಂದಿಗೆ ನಿನಗೆ ಸಂಬಂಧ ಇರುವಾಗ ನೀನು ಭಕ್ತಿಹೀನತೆಯನ್ನು ತಿರಸ್ಕರಿಸುವಾತನಾಗಿರ್ತಿ. It is more important to have relationship with God. ದೇವರೊಂದಿಗೆ ಅನ್ಯೋನ್ಯತೆ ಸಂಬಂಧ ಹೊಂದಿ ಇರುವಂತದ್ದು ಬಹಳ ಮುಖ್ಯವಾದ ಸಂಗತಿಯಾಗಿದೆ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ದೇವರು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಂಬಿಕೆಯ ಕುರಿತು ಪ್ರತಿ ಬುಧವಾರ ದೇವರ ವಾಕ್ಯವನ್ನು ನಾವು ಕೇಳ್ತಾ ಬರ್ತಿದ್ದೇವೆ. ಇವತ್ತು ಹನೋಕನ ಬಗ್ಗೆ ನಾವು ಕೇಳಿಕೊಂಡೆವು. ಹನೋಕನ ಜೀವನದಲ್ಲಿ ಆತನು ಆ ನಂಬಿಕೆಯ ಒಂದು ವೀರರಲ್ಲಿ 2ನೇ ವ್ಯಕ್ತಿಯಾಗಿ ಪಟ್ಟಿಯಲ್ಲಿ ಬರೆಯಲ್ಪಟ್ಟ ಆತನಾಗಿದ್ದಾನೆ. ಈತನ ವಿಷಯದಲ್ಲಿ ನಾವು ನೋಡುವಾಗ ಈತನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದಂಥ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ದೇವರನ್ನು ಆತನು ನಂಬಿದ್ದ ಎಂಬುದಾಗಿ ನಾವು ನೋಡ್ತೇವೆ. ದೇವರಿದ್ದಾನೆ ಎಂಬುದಾಗಿ ನಂಬಿದ್ದ, ಆತನು ಪ್ರತಿಫಲವನ್ನು ಕೊಡುವಾತನು ಎಂಬುದಾಗಿ ಆತನು ನಂಬಿಕೆ ಉಳ್ಳವನಾಗಿದ್ದ. ಪ್ರಿಯ ದೇವರ ಮಕ್ಕಳೇ, ನಾವು ಸಹ ದೇವರೊಂದಿಗೆ ನಾವು ನಡೆಯುವಂಥವರಾದರೆ ನಾವು ನೋಡಿದೆವು ಹನೋಕನ ಜೀವನದಲ್ಲಿ ಕ್ರಿಸ್ತನ 2ನೇ ಬರೋಣದ ಬಗ್ಗೆ ಪ್ರಕಟಣೆ ಆತನಿಗೆ ಇತ್ತು. ಮತ್ತು ಆತನು ಭಕ್ತಿಹೀನರು ನಾಶವಾಗುವಾಗ ಅವರೊಂದಿಗೆ ಆತ ನಾಶವಾಗಲಿಲ್ಲ. ಅನೇಕ ಆಶೀರ್ವಾದಗಳ ಆತನ ಮರಣವನ್ನು ನೋಡದೆ ಒಯ್ಯಲ್ಪಟ್ಟ ದೇವರಿಂದ ಒಂದು ಗೌರವವನ್ನು ಆತನು ಪಡೆದುಕೊಂಡ ಎಂಬುದಾಗಿ ಅನೇಕ ಸಂಗತಿಗಳನ್ನು ನಾವು ಹನೋಕನ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಎಲ್ಲ ಆಶೀರ್ವಾದಗಳಿಗೆ ಮರಣ ಹೊಂದದೆ ಒಯ್ಯಲ್ಪಟ್ಟಿರುವುದಕ್ಕೆ, ಭಕ್ತಿಹೀನರ ಸಂಗಡ ಆತನ ನಾಶವಾಗದೇ ಇರುವುದಕ್ಕೆ, ದೇವರ ಆತ್ಮನ ಪ್ರಕಟಣೆಗಳನ್ನು ಹೊಂದಿಕೊಳ್ಳುವುದಕ್ಕೆ ಆತನ ಜೀವನದಲ್ಲಿ ಇರುವಂಥ ಕಾರಣವೇನೆಂದರೆ ದೇವರೊಂದಿಗೆ ಆತನ ಅನ್ಯೋನ್ಯವಾಗಿ ನಡೆದದ್ದು ಎಂಬುದಾಗಿ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಾವು ಸಹ ದೇವರನ್ನು ನಾವು ನಂಬಿರುವವರಾಗಿದ್ದೇವೆ. ದೇವರಿದ್ದಾನೆ ಎಂಬುದಾಗಿ ತಿಳಿದು ಆತನು ಪ್ರತಿಫಲವನ್ನು ಕೊಡುವಾತನೆಂಬುದಾಗಿ ನಾವು ಅರಿತುಕೊಂಡವರಾಗಿ ದೇವರೊಂದಿಗೆ ಒಂದು ಹತ್ತಿರ ಸಂಬಂಧದಲ್ಲಿ ಅನ್ಯೋನ್ಯವಾಗಿ ನಾವು ನಡೆಯುವಂಥವರಾಗಿರಬೇಕು. ಅಂಥವರಿಗಾಗಿ ದೇವರು ಈ ದಿನ ಸಹ ಆತನ ಅಪೇಕ್ಷಿಸುವಾತನಾಗಿದ್ದಾನೆ ಎಂಬುದಾಗಿ. ಯಾರಾದರೆ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೀತಾರೋ ಭಕ್ತಿಹೀನತೆಯನ್ನು ಅವರು ತಿರಸ್ಕರಿಸುವವರಾಗಿರ್ತಾರೆ. ಭಕ್ತಿಹೀನತೆ ವಿಷಯದಲ್ಲಿ ಎಚ್ಚರ ಉಳ್ಳವರಾಗಿರ್ತಾರೆ. ಭಕ್ತಿಹೀನರ ಸಂಗಡ ಅವರು ಒಂದಾಗುವುದಿಲ್ಲ. ಅವರು ದೇವರಿಗಾಗಿಯೇ ಅವರು ಜೀವಿಸ್ತಾರೆ. ದೇವರೊಂದಿಗೆ ಸಮ್ಮತಿ ಉಳ್ಳವರಾಗಿರ್ತಾರೆ. ದೇವರ ಆಲೋಚನೆಗಳೇ ತಮ್ಮ ಆಲೋಚನೆಗಳಾಗಿರ್ತವೆ. ದೇವರ ಮಾರ್ಗಗಳೇ ತಮ್ಮ ಮಾರ್ಗಗಳು ಅವರದ್ದಾಗಿರ್ತೈತೆ. ಓಕೆ, ಆದ್ರಿಂದ ನಾವು ದೇವರೊಂದಿಗೆ
ಅನ್ಯೋನ್ಯವಾಗಿ ಬ್ರತಕುವಾಗ ದೇವರ ಆಶೀರ್ವಾದಕ್ಕೆ, ದೇವರ ಗೌರವಕ್ಕೆ, ದೇವರ ಒಂದು ಸಂಗತಿಗಳು ತಿಳ್ಕೊಳ್ಳುವುದಕ್ಕೆ ನಮ್ಮ ಜೀವನದಲ್ಲಿ ಸಾಧ್ಯವಾಗ್ತೈತೆ. ಆದ್ದರಿಂದ ನಾವೆಲ್ಲರೂ ದೇವರೊಂದಿಗೆ ಅನ್ಯೋನ್ಯವಾದ ಜೀವಿತವನ್ನು ನಡೆಸಲಿಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯಕ್ಕಾಗಿ ನಿಮಗೆ ವಂದನೆಗಳನ್ನು ತಿಳಿಸ್ತೇವೆ. ಹನೋಕನು ಸ್ವಾಮಿ ನಮಗೆ ಉದಾಹರಣೆಯಾಗಿ ನಮ್ಮ ಮುಂದೆ ನೀನು ಇಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹನೋಕನು ನಿನ್ನ ಸಂಗಡ ನಡೆದನು, ಅನ್ಯೋನ್ಯವಾಗಿ ನಿನ್ನ ಸಂಗಡ ನಡೆದನು ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತೈತೆ. ಆತನು ಮರಣವನ್ನು ನೋಡದೆ ಒಯ್ಯಲ್ಪಟ್ಟ ಎಂಬುದಾಗಿ ನಾವು ನೋಡ್ತೇವೆ ಸ್ವಾಮಿ. ಅನೇಕ ನಿನ್ನ ಗೌರವವನ್ನು ಆತನು ಪಡೆದುಕೊಂಡಿದ್ದಾನೆ, ನಿನ್ನ ಆಶೀರ್ವಾದವನ್ನು ಆತನು ಪಡೆದುಕೊಂಡಿದ್ದಾನೆ. ಯಾಕಂದ್ರೆ ಆತನು ನಿನ್ನ ಸಂಗಡ ನಡೆದ ಸ್ವಾಮಿ. ಆದದ್ರಿಂದ ನಮ್ಮ ಜೀವಿತದಲ್ಲಿ ನಾವು ಕರ್ತನೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟದ್ದು ನಿನ್ನನ್ನು ಹೊಂದಿ, ನಿನ್ನ ಸಂಗಡ ಸೇರಿ, ನಿನ್ನಲ್ಲಿ ಸೇರಿ ನಿನ್ನ ಸಂಗಡ ನಡೆಯುವುದಕ್ಕಾಗಿ ಎಂಬುದಾಗಿ ನಿನ್ನ ವಾಕ್ಯ ಹೇಳುವಂಥದ್ದಾಗಿದೆ. ಆದದ್ರಿಂದ ಸ್ವಾಮಿ, ಈ ಲೋಕದಲ್ಲಿ ನಾವು ಜೀವಿಸ್ತಿದ್ದಾಗಿ ಲೋಕದಲ್ಲಿ ಒಂದಾಗದೆ, ಲೋಕ ಜನರ ಭಕ್ತಿಹೀನತೆಯನ್ನು ಅನುಸರಿಸದೆ, ಅದರ ಬಗ್ಗೆ ಎಚ್ಚರವುಳ್ಳವರಾಗಿ ನಿನ್ನ ಸಂಗಡ ನಾವು ನಡೆಯುವುದನ್ನು ನಾವು ಆರಿಸಿಕೊಳ್ಳುವವರಾಗಿದ್ದೇವೆ. ನಿನ್ನ ಸಂಗಡ ಯಾರು ನಡೆಯುತ್ತಾರೋ ಅವರಿಗೆ ನಿನ್ನ ಪ್ರಕಟಣೆಗಳು ಉಂಟಾಗ್ತವೆ, ಅವರಿಗೆ ನಿನ್ನ ಗೌರವ ಸಿಗುವಂಥದ್ದಾಗಿರ್ತೈತೆ, ಅವರ ವಿಷಯದಲ್ಲಿ ನೀನು ಮೆಚ್ಚುಗೆ ಉಳ್ಳಾತನಾಗಿರ್ತಿ ಎಂಬುದಾಗಿ ಸ್ವಾಮಿ ಕರ್ತ ನೀನು ಇದ್ದೀ ಎಂಬುದಾಗಿ ನಾವು ನಂಬುತ್ತೇವೆ. ನಿನ್ನ ಪ್ರತಿಫಲವನ್ನು ಕೊಡುವಾತನೆಂಬುದಾಗಿ ನಾವು ನಂಬುತ್ತೇವೆ. ಹೀಗೆ ನಿನ್ನ ಸಂಗಡ ನಮ್ಮ ನಡೆಯುವುದಕ್ಕೆ ಪವಿತ್ರಾತ್ಮನೆ ನಮ್ಮನ್ನು ನಜಿಸುವುದಕ್ಕಾಗಿ ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ. ಘನಮಾನ ಮಹಿಮೆಗಳೇ ನಿಮಗೆ ಸಲ್ಲಿಸ್ತಾ ಈ ವಾಕ್ಯವನ್ನು ಕೇಳಿಸಿಕೊಳ್ಳಿರುವಂಥ ಪ್ರತಿಯೊಬ್ಬರಲ್ಲಿ ಸ್ವಾಮಿ ಈ ವಾಕ್ಯ 100ರಷ್ಟು ಫಲಿಸುವಂತೆ ನಿನ್ನ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್. ಆಮೆನ್.